ಈಸ್ಟ್ ಇಂಡಿಯನ್ ಆಡ್ತಾ ಇದ್ದಾರೆ. ಅನ್ಬಿಲೀವಬಲ್ ಇದು. ಕೊನೆ ಬಾಲ್ ಗೆದ್ದಾಯ್ತು RCB. 6255 ದಿನ ಆದ್ಮೇಲೆ ಬಂದಿದೆ RCBಗೆ ಮೊದಲನೇ ಫೆದರು. 18 ವರ್ಷದ ವನವಾಸ. ಕಿಂಗ್ ಕೊಹ್ಲಿಗೆ ಮತ್ತೆ ಒಂದು ಗರಿ ಬಂದಾಯ್ತು. ಸೋಲಿಲ್ಲದ ಸರ್ದಾರ. ಇದು RCB ಗೆಲುವಲ್ಲ, ಇದು ವಿರಾಟ್ ಕೊಹ್ಲಿ ಗೆಲುವು, ಇದು ಕನ್ನಡಿಗರ ಗೆಲುವು, ಇದು ಕೋಟಿ ಕೋಟಿ RCB ಅಭಿಮಾನಿಗಳ ಗೆಲುವು. 18 ವರ್ಷ ಕನಸು ಕಟ್ಟಿದ್ದಂತ RCBಗೆ ಬಂದಾಯ್ತು ಇವತ್ತಿನ ದಿನ. ಅಹಮದಾಬಾದ್ನಲ್ಲಿ ಕನ್ನಡ ಜಯೋತ್ಸವ ಅಂತಾನೆ ಹೇಳಬೇಕು. RCB ಮೆರವಣಿಗೆ ಗುರು, ಇದು ಅವಸ್ಮರಣೀಯ, ಇದು ಹೆಮ್ಮೆ, ಇದು ಕನ್ನಡದ ಗೌರವ, ಇದು ಅದ್ಭುತ, ಇದು ಅಸಾಧ್ಯ ಸಾಧ್ಯ ಆಗಿದೆ ಇವತ್ತು. ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಇಲ್ಲಿ ಇಡೀ ಜಗತ್ತಲ್ಲಿ ಯಾರ್ಯಾರೆಲ್ಲೆಲ್ಲಿ ನೋಡ್ತಾ ಇದ್ದಾರೋ ಅವರೆಲ್ಲರೂ ಬಯಸಿದ್ದು ಇದೇನೆ. ಬಟ್ ಒಂದು ಥಾಟ್ BBKSಗೂ ಹೋಗ್ಬೇಕಾಗತ್ತೆ. ಔಟ್ಸ್ಟ್ಯಾಂಡಿಂಗ್ ಕ್ರಿಯೆಗಳು ಆಡಿದ್ದಾರೆ ಥ್ರೂ ಔಟ್ ದ ಸೀಸನ್. ಬಟ್ ಇದನ್ನ ಮಾತ್ರ ಮರೆಯಕ್ಕಾಗದೇ ಇಲ್ಲ. ಎಲ್ಲಿಂದ ಎಲ್ಲಿ ತನಕ ಸೆಲೆಬ್ರೇಷನ್ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ನಡಿಬೇಕು. ಕಪ್ ಇಟ್ಕೊಂಡು ಮೋಟ ಆರ್ಕೇಡ್ ನಡಿಲೇಬೇಕು. ಎಲ್ಲ ಊರುಗಳಲ್ಲೂ ಯಾರ್ಯಾರು ಇದಕ್ಕೆ ಬುನಾದಿ ಹಾಕಿದ್ರು 17 ವರ್ಷ ಇವತ್ತು ಫಲ ಕೊಟ್ಟಿದೆ ಖಂಡಿತ. ವೆಲ್ ಡನ್, ಬ್ರಿಲಿಯಂಟ್, ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಗಳು ನೋಡ್ತಾ ಇದ್ದೀವಿ ನಾವು. ಒನ್ ಆಫ್ ದ ಬೆಸ್ಟ್ ಸ್ಪೆಲ್ಸ್ ಈ ಸೀಸನ್ ನೋಡಾಗಿತ್ತು. ಬಟ್ ಇದು ಮಾತ್ರ ಮೊಮೆಂಟ್ ಟು ಸೆಲೆಬ್ರೇಟ್, ಮೊಮೆಂಟ್ ಆಫ್ ಟ್ರೂತ್ ಬಂದಾಗಿದೆ ಇಲ್ಲಿ. ಚಾಂಪಿಯನ್ ನಿನಗೋಸ್ಕರ ಇದು. ವಿರಾಟ್ ಚಾನ್ಸೇ ಇಲ್ಲ. ಈ ಸಲ ಕಪ್ ನಮ್ದೇ ಅನ್ನೋ ಘೋಷಣೆ ನಮ್ದು. ಹಂಗೆ ಗರ್ವದಿಂದ ಹೇಳೋಣ, 18 ನಮ್ದೇ. ವೇಟು ಆಗೋಯ್ತು ಇವಾಗ. ನಮ್ಮ ನಾಯಕ ಹೆಸರಿಗೆ ತಕ್ಕಂಗನೆ ರಜತ ಗಿರಿಯನ್ನ ಮೆರೆದಿದ್ದಾರೆ RCB ಟೂರ್ನಮೆಂಟ್ ಗೆಲ್ಲಿಸಿ.